ಭಾರತೀಯ ಪರಂಪರೆಯಲ್ಲಿ ಗುರುವಿಗೆ ವಿಶಿಷ್ಟವಾಗಿರುವಂಥ ಒಂದು ಸ್ಥಾನ. ಜಗತ್ತಿಗೆ ಭಾರತವೇ ಗುರು. ಯಾಕೆ ಜಗತ್ತಿಗೆ ಭಾರತ ಗುರು ಆಯಿತು ಅಂತಂದರೆ, ಶಾಸ್ತ್ರಗಳು ಅರ್ಥಾತ್ ಋಷಿಗಳು, ಮುನಿಗಳು, ತಪೋಧನರು ಮಾಡಿರುವಂತಹ ಸ್ತೋತ್ರಗಳನ್ನು ನೋಡಿದರೆ ಒಬ್ಬ ಗುರುವಿನಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರರನ್ನು ಕಂಡಿರುವಂತಹ ಪ್ರಸಂಗವನ್ನು ನಾವು ನೋಡ್ತೇವೆ. ಯಾಕಂತಂದರೆ ಭಗವಂತನ ಇರುವಿಕೆಯನ್ನು ನಿರಾಕಾರ, ನಿರ್ಗುಣ, ನಿರೂಪನಾಗಿರ್ತಕ್ಕಂತಹ ಪ್ರಭು ಪರಮಾತ್ಮನನ್ನು ತಮ್ಮ ಅನುಭವಕ್ಕೆ ತಂದುಕೊಂಡು ದರ್ಶನವನ್ನು ಮಾಡಿಕೊಂಡು ಆ ಒಂದು ಸಾಮೀಪ್ಯದಲ್ಲಿ ಭಗವಂತನ ಸಾಮೀಪ್ಯ ಕೊನೆಗೆ ತಾನೇ ಭಗವಂತ, ಭಗವಂತನೇ ತಾನು ಅನ್ನುವಷ್ಟರ ಮಟ್ಟಿಗೆ ತಾದಾತ್ಮ್ಯ ಸಂಬಂಧವನ್ನು ಹೊಂದಿ ಸಾರೂಪ್ಯ ಪದವಿಯನ್ನು ಪಡೆಕೊಂಡಿರ್ತಕ್ಕಂತಹ ವ್ಯಕ್ತಿ ಅಧ್ಯಾತ್ಮ ಕ್ಷೇತ್ರದಲ್ಲಿ ಸದ್ಗುರುನಾಥ. ಆ ಸದ್ಗುರುನಾಥ ಬಹಳ ಅನಂತ ವರ್ಷಗಳವರೆಗೆ ಸಾಧನೆಯನ್ನು ಮಾಡಿ ಪ್ರಾಪಂಚಿಕರು, ಲೌಕಿಕರು, ಸಂಸಾರಿಕರು ಅನೇಕ ಧನಕನಕಾದಿಗಳನ್ನು, ಭೂಮಿ ಸೀಮೆಗಳನ್ನು ಯಾವ ರೀತಿಯಾಗಿ ಸಂಪಾದನೆ ಮಾಡಿಕೊಂಡು ಧನಿಕರು, ಶ್ರೀಮಂತರು ಅಂತ ಅನಿಸ್ಕೊಳ್ತಾರೋ ಹಾಗೆ ಸದ್ಗುರುನಾಥ ಅನ್ನುವಂಥವನು, ಅವನಿಗೆ ನಾನು ದರ್ಶನವನ್ನು ಮಾಡಿಕೊಂಡವನು, ನಾನು ತಪಸ್ವಿ ಅನ್ನುವಂಥ ಪದವಿಯನ್ನು ಲೌಕಿಕದವರಿಂದ ತೆಗೆದುಕೊಳ್ಳುವ ಸಲುವಾಗಿ ದರ್ಶನವನ್ನು ಮಾಡಿಕೊಂಡವನಲ್ಲ. ತನ್ನ ಉದ್ಧಾರಕ್ಕೋಸ್ಕರವಾಗಿ ಅಷ್ಟೇ ಅಲ್ಲ, ಜಗತ್ತಿನ ಮಾನವರ ಕಲ್ಯಾಣವನ್ನು ಬಯಸಿಕೊಂಡು ತನ್ನ ಇಡೀ ಜೀವನವನ್ನು ಅದಕ್ಕಾಗಿಯೇ ಮೀಸಲಾಗಿರಿಸಿ ಭಕ್ತೋದ್ಧಾರ ಕಾರ್ಯದಲ್ಲಿ ತೊಡಗಿರ್ತಕ್ಕಂಥವನು ಸದ್ಗುರುನಾಥ. ಅನೇಕರು ತಮ್ಮಷ್ಟಕ್ಕೆ ತಾವೇ ಸಾಧನೆಯನ್ನು ಮಾಡಿಕೊಂಡು ಸ್ವಾನುಭವದ ನೆಲೆಯನ್ನು ಕಂಡುಕೊಂಡು ತಮ್ಮಷ್ಟಕ್ಕೆ ತಾವೇ ಜನನ ಮರಣಗಳನ್ನು ಗೆದ್ದುಕೊಂಡು ಹೋದವರು ಅದ. ಇನ್ನು ಕೆಲವರು ಉತ್ತಮವಾಗಿರುವಂತಹ ಸಾಧಕರನ್ನು ಆಯ್ಕೆ ಮಾಡಿಕೊಂಡು ತಮ್ಮ ಜ್ಞಾನವನ್ನು ಕೊಟ್ಟವರು ಅದ. ಇನ್ನು ಕೆಲವರು ಈ ಲೋಕ ಸರಳವಾಗಿ ಹೇಳಿದರೆ ಕೇಳುವಂಥದ್ದಲ್ಲ, ಇವರನ್ನು ಯಾವ ರೀತಿಯಾಗಿ ಮಣಿಸಬೇಕೋ ಆ ರೀತಿಯಾಗಿ ಮಣಿಸಿ ಅವರಿಗೆ ಯೋಗ್ಯವಾಗಿರ್ತಕ್ಕಂತಹ ಅನೇಕ ಭೋಗಗಳನ್ನು ಕೊಟ್ಟು, ಅಷ್ಟು ಕೊಟ್ಟರೂ ಸಹಿತ ಕೇಳದೇ ಇದ್ದರೆ ಅವರನ್ನು ಭೋಗ ವಂಚಿತರನ್ನಾಗಿ ಮಾಡಿ ಮೋಕ್ಷವಾಂಚಿತರನ್ನಾಗಿ ಮಾಡ್ತಕ್ಕಂತಹ ಕಾರ್ಯವನ್ನು ಮಾಡಿಕೊಂಡವರು ಅದ. ಯಾಕಂದರೆ ಅವ್ರ ಉದ್ದೇಶ ಇಷ್ಟೇ ಇತ್ತು, ಒಟ್ಟಾರೆ ಆ ಸದ್ಗುರುನಾಥ ಯಾರ ಮೇಲೆ ಮನಸ್ಸು ಮಾಡ್ತಾನೋ ಆ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ವ್ಯಕ್ತಿ ಉದ್ಧಾರ ಆಗಲೇಬೇಕು. ಅದು ಅವನ ಇಚ್ಛೆ. ಹಾಗಾದರೆ ಆ ಸದ್ಗುರುವಿನ ಲಕ್ಷಣಗಳನ್ನು ಏನು ಅಂತ ತಿಳ್ಕೊಂಡು ಕೇಳಿದಾಗ, ಕರುಣೆ, ಸತ್ಕಲೆ, ಶಾಸ್ತ್ರ ಪರಿಣತೆ, ನಿರಾಸೆ, ಸೌಂದರ್ಯತೆ, ಸುಮುಖತ್ವ, ಸುಗುಣ, ಸುಜ್ಞಾನಗಳು ಇರಲು ಅವನೇ ಸೇವೆ ಗುರುವಕ್ಕು ಅಂತ ತಿಳ್ಕೊಂಡು 8 ಲಕ್ಷಣಗಳನ್ನು ಗುರುವಿನನ್ನು ಕುರಿತಾಗಿ ನಾವು ನೋಡಿದ್ದೇವೆ. ಹಾಗಾದರೆ
ಗುರುವಾಗಿರ್ತಕ್ಕಂಥವನಿಗೆ ಇಷ್ಟೆಲ್ಲ ಲಕ್ಷಣಗಳು ಅದಾವಂತಂದಮೇಲೆ ಶಿಷ್ಯನಾಗಿರ್ತಕ್ಕಂಥವನು ಕೂಡ ಒಬ್ಬ ರೈತ ಒಂದು ಜಮೀನನ್ನು, ಒಂದು ಭೂಮಿಯನ್ನು ಕೊಂಡುಕೊಳ್ಳಬೇಕಾಗಿತ್ತು ಅಂತಂದರೆ ಬಹಳ ಪರೀಕ್ಷೆ ಮಾಡ್ತಾರೆ. ಅದು ಜವಳೈತೋ, ಸೌಳೈತೋ, ಮಡ್ಡೆ ಐತೋ, ಮಸಾಲೆ ಐತೋ, ಅಥವಾ ಎರಿ ಐತೋ, ನೀರಾವರಿ ಐತೋ ಇಲ್ಲೋ, ಕುಷ್ಕಿ ಜಮೀನು, ಅಲ್ಲಿ ಏನು ಬೆಳಿಬಹುದು, ಇದೆಲ್ಲ ತರ್ಕವನ್ನು ಮಾಡಿಕೊಂಡು ಸಾರಾಸಾರ ವಿಚಾರ ಮಾಡಿಕೊಂಡು ಒಬ್ಬ ರೈತನಾಗಿರ್ತಕ್ಕಂಥವನು ಭೂಮಿಯನ್ನು ಯಾವ ರೀತಿಯಾಗಿ ಆಯ್ಕೆ ಮಾಡ್ಕೊಳ್ತಾನೋ ಆ ಪ್ರಕಾರವಾಗಿ ಅದಕ್ಕೆ ಬೆಲೆ ಕಟ್ತಾನೋ, ಆ ನಂತರದಲ್ಲಿ ಅದು ಬಹಳಷ್ಟು ಒಣ ಬೇಸಾಯ ಇರ್ಬೋದು, ಅದಕ್ಕೆ ನೀರಾವರಿ ಅನುಕೂಲ ಇರಲಿಕ್ಕಿಲ್ಲ. ಆ ಭೂಮಿಯನ್ನು ಕೊಂಡುಕೊಂಡ ನಂತರದಲ್ಲಿ ತನ್ನದೇ ಆಗಿರ್ತಕ್ಕಂಥ ಬುದ್ಧಿಯನ್ನು ಓಡಿಸಿ ಆ ಕ್ಷೇತ್ರವನ್ನು, ಹೊಲವನ್ನು ಯಾವ ರೀತಿಯಾಗಿ ಸುಧಾರಣೆ ಮಾಡಿಕೊಂಡು ಚಲೋ ಚಲೋ ಹೊಲ ಇದ್ದವರು ಬೆಳೀಲಿಕ್ಕಿಲ್ಲ, ಅಷ್ಟು ಫಸಲನ್ನು, ಬೆಳೆಯನ್ನು ಜಾಣರಾಗಿರ್ತಕ್ಕಂಥ ರೈತರು ಯಾವ ರೀತಿಯಾಗಿ ಅದೇ ಜಮೀನಿನಲ್ಲಿ ಮಾಡಿ ಸಾಧನೆಯನ್ನು ಮಾಡಿ ತೋರಿಸ್ತಾರೋ ಹಾಗೆ ಎಂಥ ದಡ್ಡ ಅದಾನಂದರೂ ಸಹಿತ, ಮತಿಹೀನ ಅದಾನಂದರೂ ಸಹಿತ ಸದ್ಗುರುವಿನ ಆಶ್ರಯಕ್ಕೆ ಬಂದ ಅಂತಂದ್ರೆ ಅವನವನ ತರಗತಿಗೆ ಅನುಗುಣವಾಗಿ, ಅವನವನ ಬುದ್ಧಿಗೆ ಅನುಸಾರವಾಗಿ ಅವನಿಗೆ ಜ್ಞಾನೋಪದೇಶವನ್ನು ಮಾಡ್ತಕ್ಕಂಥ ಕಲೆ ಗುರುವಿಗೆ. ಹಾಗಾದರೆ ಶಿಷ್ಯನಾಗಿರ್ತಕ್ಕಂಥದ್ರಲ್ಲಿ ಕನಿಷ್ಠವಾಗಿರ್ತಕ್ಕಂಥ ಕೆಲವು ಲಕ್ಷಣಗಳು ಬೇಕಲ್ಲ ಅಂದಾಗ ಅದಕ್ಕೆ ಅವರು ಹೇಳ್ತಾರೆ ಮುಂದೆ, ಗುರುದೇವತಾ ಭಕ್ತಿ. ಮೊದಲನೇದ್ದು ಲಕ್ಷಣ ಏನು ಬೇಕು ಅಂತಂದರೆ ಗುರುವಿನಲ್ಲಿ ಅವನಿಗೆ ನಿಷ್ಠೆ ಬೇಕು, ಭಕ್ತಿ ಬೇಕು. ಆಮೇಲೆ ಗುರು ಯಾವ ವಸ್ತುವನ್ನು ತೋರಿಸ್ತಾನಲ್ಲ ಅದಕ್ಕೆ ದೇವತಾ ಅಂತ ಕರೀತಾರೆ. ಅದು ನಿಶ್ಚಿತವಾಗಿರ್ತಕ್ಕಂಥ ಒಂದು ವಸ್ತು, ಅದು ಗುರುವಿಗೆ ಗೊತ್ತು, ಶಿಷ್ಯನಿಗೆ ಏನೂ ಗೊತ್ತಿಲ್ಲ. ಆ ಗುರು ಹೇಳ್ತಕ್ಕಂತಹ ಯಾವ ಮಾರ್ಗವನ್ನು ತೋರಿಸ್ತಾನೆ, ಯಾವ ಗುರಿಯನ್ನು ತೋರಿಸ್ತಾನೆ, ಆ ಗುರಿಯ ಬಗ್ಗೆಯೂ ಕೂಡ ಅವನಿಗೆ ಪ್ರೀತಿ ಇರುತ್ತೆ, ಭಕ್ತಿ ಇರುತ್ತೆ. ಮೊದಲನೇದ್ದು ಇವನ ಮೇಲೆ. ಆ ನಂತರದಲ್ಲಿ ಅವ ತೋರಿಸ್ತಕ್ಕಂಥ ಮುಕ್ತಿಯ ಆ ಒಂದು ಗಮ್ಯಸ್ಥಾನ ಐತಲ್ಲ, ಆ ಸ್ಥಾನದ ಬಗ್ಗೆಯೂ ಕೂಡ ಅದಕ್ಕೆ ದೇವತಾ ಅಂತ ಕರೀತಾರೆ. ಅದು ಯಾವುದೇ ಇರ್ಬೋದು, ಅವ ತೋರಿಸಿರ್ತಕ್ಕಂಥ ಗುರು ಯಾವ ಮಂತ್ರವನ್ನು, ಯಾವ ಶಕ್ತಿಯನ್ನು, ಸಗುಣವೋ ನಿರ್ಗುಣವೋ ತನ್ನ ಸಂಪ್ರದಾಯಕ್ಕನುಸಾರವಾಗಿ ಪರಂಪರಾನುಗತವಾಗಿ ಬಂದಿರತಕ್ಕಂತಹ ಯಾವ ರೀತಿಯಾಗಿ ಇವೆಲ್ಲ ಸಂಗೀತದಲ್ಲಿ ಅನೇಕ ಘರಾನ ಅಂತದಾವೆ. ಆಯಾ ಘರಾನದ ಪ್ರಕಾರವಾಗಿ ಆ ರಾಗ, ಆ ತಾಳ, ಆ ಲಯ, ಆ ಧಾಟಿ ಹಾಡ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಪದ್ಧತಿಗೆ ಘರಾನ ಅಂತ ಕರೀತಾರೆ. ಹಾಗೆ ಹಿಂದೂಸ್ತಾನಿ ಸಂಗೀತದಲ್ಲಿ ಇವೆಲ್ಲ ಬರತಕ್ಕಂಥ ಘರಾನಗಳು. ಹೆಂಗೆ ಆ ಸಂಗೀತದಲ್ಲಿ ಘರಾನ ಪದ್ಧತಿಯನ್ನು ಅನುಸರಿಸ್ತಾರೋ ಆ ಗುರು, ಸಂಗೀತದ ಗುರು ಯಾವ ರೀತಿಯಾಗಿರ್ತಕ್ಕಂಥ ತನ್ನ ಹಾಡುವ ಪದ್ಧತಿಯನ್ನು ತೋರಿಸ್ತಾನಲ್ಲ ಆ ಪ್ರಕಾರವಾಗಿ ಅವನು ಸಾಧನೆ ಮಾಡ್ತಾನೆ ಶಿಷ್ಯ. ಹಾಗೆ ಇಲ್ಲಿಯೂ ಕೂಡ ಅಧ್ಯಾತ್ಮ ಕ್ಷೇತ್ರದಲ್ಲಿ, ವೇದಾಂತದಲ್ಲಿ ಸದ್ಗುರು ಆಗಿರ್ತಕ್ಕಂಥವನು ಅವ ನಿರ್ಗುಣ ಉಪಾಸಕನಿರ್ಬೋದು, ಸಗುಣ ಉಪಾಸಕನಿರ್ಬೋದು, ಪ್ರತ್ಯಕ್ಷವೂ ತೋರಿಸ್ಬೋದು, ಅಪ್ರತ್ಯಕ್ಷವಾಗಿಯೂ ತೋರಿಸ್ಬೋದು. ಅಂತಹ ಒಂದು ಭಕ್ತಿ, ಪ್ರೀತಿ ಅಂತಕ್ಕಂಥದ್ದು ಶಿಷ್ಯನಲ್ಲಿ ಮೊದಲನೇ ಲಕ್ಷಣ. ಅದು ಗುರುದೇವತಾ ಭಕ್ತಿ. ಇನ್ನು ಎರಡನೆಯದು ವರವೇದ ವಿಧಿನಿಷ್ಠೆ. ಎರಡನೇದು ಗುರುದೇವರಲ್ಲಿ ಎಷ್ಟು ಭಕ್ತಿ ಇರಬೇಕು ಅಂತಂತಂದ್ರೆ ಅವ ಯಾವ ಯಾವ ಶಬ್ದಗಳನ್ನು, ಯಾವ ಯಾವ ಗ್ರಂಥಗಳನ್ನು, ಯಾವ ಯಾವ ವೇದಗಳನ್ನು, ಅಲ್ಲಿ ಹೇಳಿರ್ತಕ್ಕಂಥ ವಿಧಿ ನಿಷೇಧಗಳನ್ನು ಹೇಳ್ತಾನೋ ಅದರ ಮೇಲೆಯೂ ಕೂಡ ಅಷ್ಟೇ ಅವನಿಗೆ ಭಕ್ತಿ ಅಂತಕ್ಕಂಥದ್ದು ಇರಬೇಕು. ಒಬ್ಬ ಶಿಷ್ಯ ಬರ್ತಾನೆ, ರಾಮಕೃಷ್ಣ ಪರಮಹಂಸರು ಒಬ್ಬ ಶಿಷ್ಯ ಬಂದ, ಗುರುವೇ ನನಗೆ ಸದ್ಗತಿ ಬೇಕು, ನನಗೆ ಮೋಕ್ಷ ಬೇಕು, ನಾನು ದೇವರನ್ನು ನೀವು ಯಾವ ರೀತಿ ಪ್ರತ್ಯಕ್ಷ ಕಾಣ್ತೀರಿ, ಕಾಳಿಕಾ ಮಾತೆಯನ್ನು ಪ್ರತ್ಯಕ್ಷ ನೀವೆಲ್ಲ ಕಂಡು ಮಾತನಾಡಿಸ್ತೀರಿ, ಹಾಗೆ ನನಗೂ ಪ್ರತ್ಯಕ್ಷ ಆಗಬೇಕು. ಏನೂ ಸಾಧನೆ ಇಲ್ಲ, ಏಕದಮ್ ನಿಂತ
ಬಾರಪ್ಪ ಅಂದರೆ ಸ್ನಾನ ಮಾಡಿ ಬರೋಣ ಅಂತ ಹೇಳ್ಕೊಂಡು ಕರ್ಕೊಂಡು ಹೋದರು. ಆ ದೇವಸ್ಥಾನದ ಪಕ್ಕದಲ್ಲಿ ಹರಿತಕ್ಕಂಥದ್ದು ಅದು ಕಾಳಿ ನದಿ. ಆ ಕಾಳಿ ನದಿ ಕರ್ಕೊಂಡು ಹೋದರು. ರಾಮಕೃಷ್ಣ ಪರಮಹಂಸರು ಶಿಷ್ಯನ ಕರ್ಕೊಂಡು ಸ್ನಾನ ಮಾಡಿ ಬರೋಣ ಕರ್ಕೊಂಡು ನಿಂತರು. ನದಿಯೊಳಗೆ ನಿಂತರು. ಪೂರ್ವಾಭಿಮುಖವಾಗಿ ನಿಂತುಕೊಂಡು ಸೂರ್ಯನಿಗೆ ಗಾಯತ್ರಿ ಮಂತ್ರವನ್ನು ಹೇಳ್ತಾ ತರ್ಪಣವನ್ನು ಕೊಡ್ತಾ ಇದ್ದ. ಅವನಿಗೂ ಶಿಷ್ಯನಿಗೆ ಹೇಳಿದ್ರೆ ನೀನು ಕೊಡಪ್ಪ ಅಂತ. ಅದೆಲ್ಲ ಆಯಿತು. ಸ್ವಲ್ಪ ಬಾಗು ಅಂದರು ಆ ಶಿಷ್ಯನಿಗೆ. ಬಾಗಿದೆ. ಏನು ಮಾಡ್ತಾರೆ ನೋಡ್ಬೇಕಂತ ತಿಳ್ಕೊಂಡು ಅವನಿಗೆ ಲಕ್ಷ್ಯ ಎಲ್ಲ ಏನು ಮಾಡ್ತಾರೆ ಗೊತ್ತಿಲ್ಲ. ರಾಮಕೃಷ್ಣ ಪರಮಹಂಸರು ಕುತ್ತಿಗೆ ಹಿಡಿದು ನೀರಾಗಿ ಮುಳುಗಿಸಿದ್ರು. ಜೋರಾಗಿ ಮುಳುಗಿಸಿದ್ರು. ಆದರೆ ಹಿಂಗೇನು ಕುತ್ತಿಗೆ ಹಿಡ್ದಾರ ನೀರಾಗಿ ಮುಳುಗಿಸ್ಯಾರ. ಅವನು ಮುಳುಗಿರ್ತಕ್ಕಂಥ ವ್ಯಕ್ತಿ ಗಡಬಡಿಸಿ ಮ್ಯಾಲೆ ಹೇಳ್ಬೇಕಂತ ಬಹಳ. ಯಾಕಂದ್ರೆ ಅವನಿಗೆ ಉಸಿರುಗಟ್ಟು ಬಿಡಿತು. ಮೂನಾಗ ನೀರು ಹೊಂಟು, ಬಾಯಾಗ ನೀರು ಹೊಂಟು, ಹಿಡ್ದಾರ ಅವರು. ಅವಾಗ ಅವ್ರಿಗೆ ಗೊತ್ತಿತ್ತು ಎಷ್ಟು ನೀರು ಕುಡಿಸ್ಬೇಕು ಇವನಿಗೆ, ಎಷ್ಟು ತನ ಹಿಡಿಬೇಕು ಇವನನ್ನು ಅಂತ ಗೊತ್ತಿತ್ತು ಅವ್ರಿಗೆ. ಆಯ್ತು, ಜೋರಾಗಿ ಅವ ತನ್ನ ಶಕ್ತಿ ಮೀರಿ ಹೊರಗೆ ಬಂದ್ಬಿಟ್ಟ. ಹೊರಗೆ ಬಂದಂಥದ್ರಲ್ಲಿ ರಾಮಕೃಷ್ಣ ಪರಮಹಂಸರು ಕೇಳ್ತಾರೆ, ಏನು ಅನ್ನಿಸ್ತು ನಿನಗೆ? ನಿನ್ನ ನೀರೊಳಗೆ ಮುಳುಗಿಸಿದಾಗ ನಿನ್ಗೆ ಏನು ಅನ್ನಿಸ್ತೀವು? ಅಲ್ಲ, ನೀವು ನನ್ನ ಅದಕ್ಕೆ ಕರ್ಕೊಂಬಂದಿರಿ ಇಲ್ಲಿಯೇ. ನೀರಾ ಮುಳುಗಿಸಿ ಸಾಯ ಹೊಡೆದು ಮುಕ್ತಿ ಕೊಡೋರು ಏನು ಜೀವಂತ ಮುಕ್ತಿ ಕೊಡಬೇಕಂತ ಮಾಡಿದ್ರು. ನಾ ಕೊಡೋದು ಏನೇ ಇರಲಿ, ನಿನಗೆ ನೀರಾಗ ಮುಳುಗಿದಾಗ ಏನು ಅನ್ನಿಸ್ತು? ಯಾರಾದ್ರೂ ನೆನಪಾತನಲ್ಲಿ ಯಾರು ನನ್ನ ತೊಗೊಂಡು ನಾ ಏನು ಮಾಡಲಿ? ಬದುಕಬೇಕಾಗಿತ್ತು. ಬದುಕುವ ಆಸೆಯಿಂದ ಪ್ರಾಣ ಉಳಿದ್ರೆ ಸಾಕು, ಜೀವ ಬಂದ್ರೆ ಸಾಕು ಅಂತ ತಿಳ್ಕೊಂಡು ಮ್ಯಾಗೆದ್ನಿ ಅಂತಂತಂದ್ರು. ಹೆಂಗೆ ನೀರಾಗ ಮುಳುಗಿದಾಗ ಬದುಕಬೇಕಂತ ಉತ್ಕಟ ಇಚ್ಛಾ ಇತ್ತಲ್ಲ, ಹಂಗೆ ಭಗವಂತನನ್ನೇ ಕಾಣಬೇಕಂತ ಉತ್ಕಟ ಇಚ್ಛಾ ಇದ್ದಾಗ ಮಾತ್ರ ನನಗೆ ಮೋಕ್ಷ. ಬೆಂಕಿ ಹತ್ತಿದಾಗ ಹೊರಗೆ ಬರೋದು, ಓಡಿ ಬರೋದು, ನೀರೊಳಗೆ ಮುಳುಗಿದಾಗ ನಾ ಯಾವಾಗ ಬದುಕೇನು ಅನ್ನುವಂಥ ಒಂದು ತವಕದಿಂದ ಎಷ್ಟು ಜೋರಾಗಿ ನಾವು ಹೊರಗೆ ಬರ್ತೇನಲ್ಲ, ಅಷ್ಟು ಜೋರು ಭಗವಂತನ ಸಲುವಾಗಿ ಬೇಕಪ್ಪ. ಅಂದಾಗ ಮಾತ್ರ ನನಗೆ ಮೋಕ್ಷ ಅಥವಾ ಕಾಳಿಯ ದರ್ಶನ, ಭಗವದ್ ದರ್ಶನ, ಭಗವತಿಯ ದರ್ಶನ ಆಗಲಿಕ್ಕೆ ಸಾಧ್ಯ ಅಂತ ಕರೀತಾರೆ. ಅದಕ್ಕೆ ಎಷ್ಟು ಅದುಮಿ ಹಿಡಿದಾಗ ಅವನಿಗೆ ಅನಿಸ್ತಲ್ಲ, ಅವಾಗ ಇವರು ಗುರುಗಳು ನಾನು ಹಿಡಿದಾರ, ನಾನು ಕರ್ಕೊಂಬಂದಾರ, ನಾನು ಏನು ಮಾಡ್ತಾರೋ ಅದ್ರ ಬಗ್ಗೆ ಏನೂ ಇಲ್ಲ ಅವನಿಗೆ. ಅವಾಗ ಅವ ಅಂದ, ಯಾವ ಗುರುಗಳು ತೊಗೊಂಡು ಏನು ಮಾಡೋದು, ನಾನು ಸಾಯ ಹೊಡ್ಯಾಕೆ ತೊಗೊಂಬಂದಾರ ಇಲ್ಲಿ, ಹೀಗಿದ್ದಾಗ ಏನು ಮಾಡೋದು ಅನ್ನುವಂಥ ಭಾವನೆ ಬಂತು. ಗುರುದೇವತಾ ಭಕ್ತಿ ಅಲ್ಲಿ ನಷ್ಟ ಆಯಿತು. ಹೊಳ್ಳಿ ಬಲವತ್ತರವಾಗಿರ್ತಕ್ಕಂಥ ಶಕ್ತಿ ಅವನಿಗೆ ಇತ್ತಲ್ಲ, ಗುರುಗಳನ್ನ ಮುಳುಗಿಸ್ಬೇಕನ್ನೋಷ್ಟು ಸಿಟ್ಟು ಬತ್ತ ಅವನಿಗೆ. ಅಂದರೆ ಹಿಂಗೆ ಬಂತು ಅಂದರೆ ಇದು ನಾನು ಮೋಕ್ಷ ವಾಂಛೆಗೆ ಅಥವಾ ದೇವತಾ ದರ್ಶನಕ್ಕೆ ನಾನು ಯೋಗ್ಯ ಆಗುವುದಿಲ್ಲ. ಹೆಂಗೆ ನೀರಲ್ಲಿ ಮುಳುಗಿದಾಗ ಇಚ್ಛೆ ಅವನಿಗೆ ಬಂತು ಬದುಕಬೇಕಂತೇಳಿ. ಹಾಗೆ ಈ ಬದುಕಿನಲ್ಲಿ, ಈ ಬದುಕಿಗೆ ಆಶ್ರಯ ಕೊಟ್ಟಿರ್ತಕ್ಕಂಥ ಭಗವದ್ ದರ್ಶನ ಮಾಡಿಕೊಳ್ಳಲಿಕ್ಕೆ ಉತ್ಕಟವಾಗಿರ್ತಕ್ಕಂಥ ಇಚ್ಛೆ ಬೇಕು. ಈ ಲೌಕಿಕ ಯಾವುದೇ ವ್ಯವಹಾರಗಳು ನನಗೆ ಬೇಡ, ನನಗೆ ಅದೊಂದೇ ಬೇಕು ಅನ್ನುವಂಥ ಇಚ್ಛೆ ಇದ್ದರೆ ಮಾತ್ರ ಅದು ಯಾವಾಗ ಬರ್ತದಂತಂದ್ರೆ ಗುರು ದೇವತೆಯಲ್ಲಿ ಭಕ್ತಿ ಇರಬೇಕು, ನಿಷ್ಠೆ ಇರಬೇಕು. ಗುರುದೇವತಾ ಭಕ್ತಿ, ವರವೇದ ವಿಧಿನಿಷ್ಠೆ, ಶ್ರೇಷ್ಠವಾಗಿರ್ತಕ್ಕಂತಹ ವೇದಗಳು. ವೇದಗಳಲ್ಲಿ ಒಂದಿಷ್ಟು ಕಡೆ ಕರ್ಮಕಾಂಡವನ್ನು ಹೇಳ್ತಾರೆ, ಆದರೆ ಕೊನೆಯ ಭಾಗ ವೇದಾಂತದ ಭಾಗ ಏನದಲ್ಲ ಅದೆಲ್ಲವೂ ಕೂಡ ಉಪನಿಷತ್ ಭಾಗ. ಅದು ಆತ್ಮಜ್ಞಾನವನ್ನು ಕುರಿತಾಗಿರ್ತಕ್ಕಂಥದ್ದು. ಅಂಥ ಆತ್ಮನನ್ನು ಕುರಿತಾಗಿ ಬೋಧನೆ ಮಾಡ್ತಕ್ಕಂತಹ ಅಲ್ಲಿ ಏನೇನು ಹೇಳ್ಯಾರ, ಕೆಲವೊಂದು ವಿಧಿವಿಧಾನಗಳನ್ನು ಹೇಳ್ಯಾರ.
ಇದನ್ನು ಮಾಡು, ಇದನ್ನು ಮಾಡು. ಶರಣರು ಹೇಳಿದರು, ಸಪ್ತಸೂತ್ರಗಳನ್ನು ಹೇಳಿಕೊಟ್ರು. ಕಳಬೇಡ, ಕೊಲಬೇಡ, ಇವು ವಿಧಿ ನಿಷೇಧಗಳಿವೆಲ್ಲ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಕೊನೆಗೆ ಅವ್ರು ಜಜ್ಮೆಂಟ್ ಕೊಡ್ತಾರೆ, ನೀನು ಏನೂ ಮಾಡೋದು ಬೇಕಾಗಿಲ್ಲ, ಇಷ್ಟು ಸೂತ್ರಗಳನ್ನು 7 ಸೂತ್ರಗಳನ್ನು ನೀವು ಬಳಸ್ಕೊಂಡ್ರಿ ಅಂತಂದ್ರೆ ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಈ ರೀತಿಯಾಗಿರ್ತಕ್ಕಂತಹ ಅನೇಕ 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 ವಿಷಯಗಳನ್ನಿಟ್ಟುಕೊಂಡು ವರವೇದ ವಿಧಿನಿಷ್ಠೆ, ವೇದಾಂತದ ಭಾಗಗಳು ನಮ್ಮನ್ನು ಎತ್ತರಕ್ಕೆ ತೊಗೊಂಡು ಹೋಗ್ತಾರೆ. ಅಲ್ಲಿ ನಿಷ್ಠೆ ಅಂತಕ್ಕಂಥದ್ದು ಇರಬೇಕು. ವಿರತಿ, 3ನೇದು ವೈರಾಗ್ಯ. ಗುರುದೇವತಾ ಭಕ್ತಿ, ವರವೇದ ವಿಧಿನಿಷ್ಠೆ, ವಿರತಿ ಮುಂತಾದ ನವಸೂಚಾರಿತ್ರ್ಯಗಳು ಇರಲು ಅವನೇ ಶಿಷ್ಯನೆನಿಸುವನು. ಮುಂತಾದ ನವ ಸೂಚಾರಿತ್ರ್ಯಗಳಿರಲು, ನವ ಸೂಚಾರಿತ್ರ್ಯಗಳು 9, ಈಗ 3 ಹೇಳಿದರು, ಇನ್ನು 6 ಅದಾವ. ಆ 6 ಮೊದಲು ನೋಡೇವು ನಾವು. ಶಮೆ, ದಮೆ, ದಯಾ, ತಿತಿಕ್ಷಾ, ಶ್ರದ್ಧಾ, ಸಮಾಧಾನ, ಭಕ್ತಿ. ಅವು 6, ಇವು 3, ಇವು 9. ಇನ್ನು ಇಷ್ಟೇ ಅಲ್ಲದನೆ ಇಲ್ಲಿ ಪದೇ 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 ಗುರುದೇವತಾ ಭಕ್ತಿ, ವೇದಗಳಲ್ಲಿ ವೇದಾಂತದಲ್ಲಿ ಶ್ರೇಷ್ಠವಾಗಿರ್ತಕ್ಕಂತಹ ಆ ಒಂದು ಉಪನಿಷತ್ ಮಾತುಗಳು ನಮ್ಮನ್ನು ಈ ಭವತಾಪದಿಂದ ದೂರ ಮಾಡ್ತವೆ. ಅದರ ಜೊತೆಗೆ ವೈರಾಗ್ಯ ಅಂತಕ್ಕಂಥದ್ದು ಬೇಕು. ಮೇಲಿಂದ ಮೇಲೆ ಹೇಳ್ತಾರೆ ಅವರು. ಯಾಕೆ ಹೇಳ್ತಾರೆ ಅಂದ್ರೆ ಎಚ್ಚರಿಸ್ತಾರೆ. ರಾತ್ರಿ ಸಮಯದಲ್ಲಿ ನಾವು ಮಲ್ಕೊಂಡಾಗ ಇನ್ನೊಂದು ಕಾಲಿತ್ತು, ಗೋರ್ಖಾಗಳು ಬರ್ತಿದ್ರು. ಅವಾಗ ದರೋಡೆಕೋರರು ಭಾಳ ಇರ್ತಿದ್ರು. ದರೋಡೆಕೋರರು ಅವರು ದರೋಡೆ ಬಂದ್ರು ಅಂತಂದ್ರೆ 10-20 ಮಂದಿ ಮೇಳನ. ಅದು ಇಡೀ ಎಲ್ಲ ಅವ್ರೇನು ಒಯ್ಯೋದು ದವಸ ಧಾನ್ಯಗಳು ಅಷ್ಟೇ. ದೊಡ್ಡ ದೊಡ್ಡ ಚಕ್ಡಿ ತೊಗೊಂಬರೋದು, ತುಂಬ್ಕೊಂಡು ಹೋಗ್ಬಾರ್ದು. ಹೇಳಿ ಕೇಳಿ ಬರ್ತಿದ್ರು ದರೋಡಿಗೆ ಅವರು. ನಾವು ಇವತ್ತು ಮನೆಗೆ ಬರ್ತೇವಪ್ಪ ಅಂತ. ಅದು ಏನು ಮಾಡೋದು, ಬರ್ತೇವೆ ಅಂದ್ರೆ ಬರ್ರಿ ಅಂದ್ರೆ. ಆ ರೀತಿಯಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ ಇತ್ತು. ಅವಾಗ ಎಚ್ಚರಿಸ್ತಿದ್ರು ಅಷ್ಟೇ. ಎಚ್ಚರಿರಿ. ಎಚ್ಚರಿಸುವವರು ಗೋರ್ಖಾಗಳು, ಊರ ಕಾವಲುಗಾರರು, ಪೊಲೀಸ್ ಪಾಟೀಲ್, ಅವೆಲ್ಲ ಕೆಲಸಗಳನ್ನು ಮಾಡ್ತಿದ್ರು. ಹಂಗಿಲ್ಲಿ ಸದ್ಗುರುನಾಥ ಅಂತಕ್ಕಂಥವನು ಮೇಲಿಂದ ಮೇಲೆ ಅಡಿಗಡಿಗೆ ಅಲ್ಲಲ್ಲಿ ಹೊಸ ಹೊಸ ಅಧ್ಯಾಯಗಳು, ಸಂಧಿಗಳು ಪ್ರಾರಂಭ ಆದ ಕೂಡಲೇ ಎಲ್ಲ ಮಾತುಗಳನ್ನು ಹೇಳ್ಕೊಂತಾನೆ ಹೋಗ್ತಾರೆ. ಅವ್ರ ಉದ್ದೇಶ ಏನು, ಶಿಷ್ಯನನ್ನು ಎಳ್ಳಷ್ಟು ಆ ಕಡೆ ಹೋಗಿ ಬಿಡುವಾಗ ಯಾವಾಗಲೂ ಅದೇ ಕೆಲಸಕ್ಕೆ ಹಚ್ಚು. ಸಿದ್ದೇಶ್ವರ ಅಪ್ಪಗಳು ಬೆಳಗ್ಗೆ 4 ಗಂಟೆಗೆ ಎದ್ದು ಕೂಡಲಿಲ್ಲ ಮುಖಮಾರ್ಜನೆ ಮಾಡಿಕೊಂಡು ತಮ್ಮ ಪ್ರಾತಃ ವಿಧಿಗಳನ್ನೆಲ್ಲ ಮುಗಿಸ್ಕೊಂಡು ಅವರು ಹೇಳೋದಕ್ಕಿಂತ ಮೊದಲು ಶಿಷ್ಯರು ಎದ್ದಿರಬೇಕು. ಅವರು ಎದ್ದು ಕೂಡಲೇ ಇವತ್ತಿನ ಪಂಚಾಂಗ ಏನಪ್ಪ ಬಾಯ್ಪಾಟ್ ಹೇಳ್ಬೇಕಾದ್ರೆ ಚಾಲು. ಎದ್ದು ಕೂಡಲೇ ಮಲಗುವಾಗ ಇವತ್ತಿನ ವಾರ, ತಿಥಿ, ನಕ್ಷತ್ರ, ಯೋಗ, ಕರಣ ಈ ಎಲ್ಲವನ್ನು ಹೇಳಿ, ತಾರೀಖು ಹೇಳಿ, ತಿಂಗಳು ಹೇಳಿ, ಇಸ್ವಿ ಹೇಳಿ ನಮಸ್ಕಾರ ಮಾಡೋದು. ಪ್ರಾರಂಭ ಇದು. ಇಲ್ಲಿಗೆ ಪ್ರಾರಂಭ ಆಯ್ತು ಅಂತಂದ್ರೆ ಅವರು ವಾಕಿಂಗ್ ಹೊರಡುವಾಗ ಹಿಂದಿನ 2-3 ದಿವಸದ ಪಾಠಾಂತರ ಏನು ಇರ್ತಿದ್ವಲ್ಲ ಅದೆಲ್ಲವನ್ನು ಕೇಳ್ಕೊತ ಹೋಗು. ಒಟ್ಟ ಸಡ್ಲು ಬಿಡಂಗಿಲ್ಲ. ಈ ರೀತಿ ಇದ್ದಾಗ ಇದು ಯಾಕೆ ಅಂತಂದ್ರೆ ಇದೇ ಪದ್ಧತಿಯನ್ನು ಗುರುಗಳು ಅನುಸರಿಸಿದ್ರು. ಮಲ್ಲಿಕಾರ್ಜುನ ಅಪ್ಪಗಳು ಅದು ಹಂಗೆ ಮುಂದುವರೆದಿತ್ತು. ಅಪ್ಪಗಳು ಮಲ್ಲಿಕಾರ್ಜುನ ಅಪ್ಪಗಳು ತಮ್ಮ ಕೊಠಡಿಯಿಂದ ಹೊರಗೆ ಬರಬೇಕಾದ್ರೆ ಬಾಲ ತೆಗೆದು ಹೊರಗೆ ಬರೋರು. ಒಂದು ಹಾಲ್ ಅದು, ಅಲ್ಲೇ ಮಕ್ಕೊಳ್ಳೋರು ನಾವೆಲ್ಲರೂ. ಅವ್ರ ಅಲಾರಾಮ್ ಹೆಂಗಿತ್ತು ಅಂತಂದ್ರೆ ನಮಗೆ ಅಲಾರಾಮ್ ಅವ್ರು ಇಟ್ಟಿದ್ದು ಗಡಿಯಾರ ಇಲ್ಲ. ಅಲ್ಲೇ ಬಾಗಿಲ ತೆಗೆದು ಕೂಡ್ಲೇ ಬಲಕ್ಕೆ ಒಂದು ಮಾಡಿರ್ತಾವೆ. ಮಾಡದೊಳಗೆ ಅವ್ರು ಸ್ಲಿಪ್ಪರ್ ಇರ್ತಿದ್ವು.
ಅವ್ರು ಎಡಗೈಲಿ ತೊಗೊಂಡು ಹಿಂಗೆ ಪಟ್ನ ಒಗದ್ರಂದ್ರೆ ಆ ಸಪ್ಲಕ್ಕೆ ನಾವು ಎದ್ದಿರ್ಬೇಕು. ಇದು ನಮ್ಮ ಆಧಾರ. ಏಳಲಿಲ್ಲ ಅಂತಂತಂದ್ರೆ ಬೆತ್ತ. ಇದು ಸೊನ್ನೆ. ಈ ಸೊನ್ನೆ ಮೇಲೆ ಹೇಳೋದು. ಮತ್ತು ನಾವೇನು ಮಾಡ್ತಿದ್ವಿ, ಅವ್ರು ಇಟ್ಕೋಬಾರ್ದಂತ ತಿಳ್ಕೊಂಡು, ನಾವಾಗಲೇ ಇಟ್ಕೋಬಾರ್ದಂತ ತಿಳ್ಕೊಂಡು ನಾವು ಅವ್ರನ್ನ ಮಲಗಿಸಿ ಅವತನ್ನು ಎರಡು ಜೋಡಿಸಿಟ್ಟು ನಾವು ಮಲ್ಕೊಳ್ಳೋ. ಆದ್ರೆ ಜೋಡಿಸಿಟ್ಟಾಗ ಮಾತ್ರ ನಮ್ಮಷ್ಟಕ್ಕೆ ನಾವ ತಿಳಿದು ಹೇಳ್ಬೇಕು. ಅವ್ರು ಅನ್ನೋರು, ತಮ್ಮಗಳೇ ನೀವೆಲ್ಲ ಸಪ್ಪಳ ಆಗಬಾರ್ದು ಅಂತ ತಿಳ್ಕೊಂಡು ಮೊದಲ ರಾತ್ರಿ ಮಲ್ಕೊಂಡು ಮುಂದೆ ಜೋಡಿಸಿಟ್ಟಿದ್ದು ಖರೆ, ಅಂದ್ರೆ ಆ ಸಪ್ಪಳಕ್ಕೆ ನಾವು ಹೆಸರಾಕ್ಯವಂತ. ಎಷ್ಟು ಸೂಕ್ಷ್ಮ ಇದ್ದರು ಅಂತಂದ್ರೆ, ಅವರು ಪೂಜೆ ಕೂಡುವಂಥ ಜಾಗದೊಳಗೆ ಒಂದು ಕಿಟಕಿ ಇತ್ತು. ಆ ಕಿಟಕಿಗೆ ಹಚ್ಚಿ ನಾವು ಸ್ನಾನ ಮಾಡೋ ದೊಡ್ಡ ಟ್ಯಾಂಕು ನಳ. ಖಾಯಂ ನಳ ಚಲುಗಿಟ್ಟುಕೊಂಡು ಜಳಕ ಮಾಡಿದ್ವಿ, ತಣ್ಣೀರು ಮಾಡಿ ತಿಳ್ಕೊತಿದ್ರು. ಅಷ್ಟು ಸೂಕ್ಷ್ಮವತಿ ಅವ್ರನ್ನ ಯಾಕೆ ಹೇಳ್ತಾನಂತಂದ್ರೆ, ಎಷ್ಟು ನಮ್ಮ ಬಗ್ಗೆ ಕಾಳಜಿ ವೈರಾಗ್ಯ ಇರಬೇಕಂತ ಹೇಳ್ತಿದ್ರಂದ್ರೆ, ನಳ ಏಕಪ್ರಕಾರವಾಗಿ ನಳ ಚಲುಗಿಟ್ಟುಕೊಂಡು ಹಂಗೆ ಸ್ನಾನ ಮಾಡ್ತಿದ್ರು. ನಸಿಕನಾಗಿದ್ದು ಕಟ್ಟು ಥಂಡ್ಯಾಗ ಅವಾಗ ಜಾಕ ಮಾಡುವ. ಅಕಸ್ಮಾತ್ ಒಂದು ಸ್ವಲ್ಪ ಚಾವಿ ತಿರುವಿ ಸ್ವಲ್ಪ ನೀರು ಬಿಟ್ಟು ಸ್ವಲ್ಪ ನೀರು ಒಂದ ಬಕೆಟ್ ಜಾಕ ಮಾಡಿದ್ವಿ ಅಂತಂದ್ರೆ, ಶಾಸ್ತ್ರದಾಗ ಇವತ್ತ ನಮ್ಮ ಹುಡುಗರು ಬಿಸಿನೀರು ಸ್ನಾನ ಮಾಡಿದ್ರೆ ಕಟ್ಟಿಯವರ ಅನ್ನೋರು. ನಾವು ಹೆಂಗೆ ಗೊತ್ತಾಯ್ತು? ಹೊರಗೆ ಬಂದು ನೋಡಿಲ್ಲ, ನಾವು ಬಕೆಟ್ನ ಒಳಗಿಂದ ತೊಗೊಂಡು ಹೋಗಿದ್ದು ನೋಡಿಲ್ಲ. ಅವ್ರು ಅನ್ನೋರು, ತಮ್ಮ ನೀವು ಸ್ವಲ್ಪ ನೀರು ಚಾವಿ ಚಾಲೂ ಮಾಡಿ, ನಳ ಚಾಲೂ ಮಾಡಿ ನೀರು ಬಿಟ್ಕೊಂಡಿರಲ್ಲ, ಯಾಕೆ ಪೂರ್ತಿ ಬಿಡಬೇಕಾಗಿತ್ತು? ವೈರಾಗ್ಯ, ವಿರತಿ ಅನ್ನುವಂಥದ್ದು ಹಂಗೆ ನೀವು ಬರಬೇಕು. ಸ್ನಾನ ಮಾಡೋದ್ರಾಗ ಸಹಿತ ವೈರಾಗ್ಯ. ಬಿಸಿನೀರು ಮಾಡುವಾಗ ಕೆಟ್ಟ ಕೊರಿ ಚಳಿ ಇರಲಿ, ಅದರ ತಣ್ಣೀರ ಸ್ನಾನ ಮಾಡು. ಅಂದ್ರೆ ಈ ರೀತಿಯಾಗಿ ಶಿಷ್ಯರನ್ನು ರಕ್ಷಣೆ ಮಾಡೋದು, ವೈರಾಗ್ಯದಿಂದ ರಕ್ಷಣೆ ಮಾಡೋದು. ಇಷ್ಟೆಲ್ಲ ಯಾಕೆ ನಾವು ಹೇಳಬೇಕಾತಂದ್ರೆ, ಅಪ್ಪಗಳು ಬೆಳಗಿನ ಸಮಯದಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ಪ್ರಾತಃ ವಿಧಿಗಳು ಸಂಜೆ ರಾತ್ರಿ ಮಲಗುವವರೆಗೂ ಕೂಡ ಯಾವಾಗಲೂ ಅದೇ ಅದ 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 ಮಲಗೋ ಹೊತ್ತಿನೊಳಗೆ ಪರಮಾನುಭವಬೋಧೆ, ಅನುಭವ ಸಾರ, ಪರಮಾರ್ಥ ಗೀತ ರಾಗಬದ್ಧವಾಗಿ ನಾವು ಎಲ್ಲ ಪದಗಳನ್ನು ಹಾಡಬೇಕು. ನಾಳೆ ಶಾಸ್ತ್ರ ಯಾವುದಿರ್ತದೆ ಬೆಳಗಿನ ಸಮಯದಲ್ಲಿ ಅದರ ಹಿಂದಿನ ಎಲ್ಲ ಸೂತ್ರ ಓದಬೇಕು, ಮುಂದಿನ ಸೂತ್ರ ಓದಬೇಕು, ಅವತ್ತಿನ ಸೂತ್ರವನ್ನು ಪದಚ್ಛೇದ ಮಾಡಿ ಅನ್ವಯ ಮಾಡಿ ಹೇಳಬೇಕು. ಅವ್ರು ಮಲ್ಕೊಳ್ಳೋರು ರಾತ್ರಿ 9 ಗಂಟೆ ಮುಂದೆ 10 ಗಂಟೆ ತನಕ ನಾವು ಓದೋರು. ಅವ್ರು ನಿದ್ದೆ ಹತ್ತದಂತ ತಿಳ್ಕೊಂಡು ಅಂತೇಳಿ ವಿಚಾರ ಮಾಡಿ ನಾವು ಒಬ್ರಿಗೊಬ್ರು ಸೊನ್ನೆ ಮಾಡೋದು. ನಿದ್ದೆ ಹತ್ತೈತಿ, ನಮಸ್ಕಾರ ಮಾಡೋದು. ನಮಸ್ಕಾರ ಮಾಡಿ ಬಿಟ್ಟು ಕೂಡಲೇ ಗೊತ್ತಾಕೈತಿ ನಿದ್ದೆ ಬಂದ ನಿಮಗೆ ಅನ್ನೋ. ಅವ್ರು ಹಾಂಗೆ ಜಂಪ್ ತೊಗೊಳ್ಳೋದು, ಅವಾಗ ನಾವು ಬಿಡೋರು. ನಿದ್ದೆ ಬಂತ ನಿಮ್ಗೆ ಮತ್ತು ಅವ್ರು ಎಚ್ಚರ ಆದಾರಲ್ಲ, ಹೊಳೆ ಮತ್ತು ಅವ್ರಿಗೆ ಜಂಪ್ ಹತ್ತಬೇಕಲ್ಲ, ಹೊಳೆ ಹೋಗಿ ಮತ್ತು ಹೊಳ್ಳೆ ಎಲ್ಲ ಮೊದಲಿನ ಚಲೋ ಮಾಡಿ ಮತ್ತೆ ನಮ್ಮ ಕಡೆಯಿಂದ ಹಾಗೆ ಇಲ್ಲಿಗೆ ಬಂದಿರೋದು. ಇಷ್ಟು ಬಡತ ಬಹಳ. ಒಂದು ದಿವಸ ಅಕಸ್ಮಾತ್ ನಾವು ಈ ಸೂಟಿ ದಿನದೊಳಗೆ ಕಾಲೇಜ್ಗಂತೂ ಹೋಗಲೇಬೇಕು. ಬೆಳಗಿನ 4 ಗಂಟೆಗೆದ್ದು ನಮ್ಮೆಲ್ಲ ಮುಗಿಸ್ಕೊಂಡು ಶಾಸ್ತ್ರದ್ದು ಏನದಲ್ಲ ಅದೆಲ್ಲ ಭಯಪಟ್ಟು ಮಾಡಿ ನಡ್ಕೋತ 100 ಕಿಲೋಮೀಟ್ರ್ ಹೋಗಬೇಕು. ಅವ್ರು ಮುಂದೆ ಹೋಗೋರು, ಹಿಂದಿನ ನಾವು ಅನ್ಕೋತ ಹೋಗ್ಬೇಕು. ಪ್ರವಚನ 6 ಗಂಟೆಗೆ ಪ್ರಾರಂಭ, ಓಡ್ತಾ ಹೋಗ್ಬೇಕು ನಾವು. ಪ್ರವಚನ ಬಿಟ್ಟು ಕೂಡಲೇ ಕಾಲೇಜ್ ಮತ್ತು 1.5 ಕಿಲೋಮೀಟ್ರ್ ಅದು ಓಡ್ಕೋತ ಹೋಗ್ಬೇಕು. ಒಳಗೊಮ್ಮೊಮ್ಮೆ 7:15 ಬಿಟ್ಟರು, 7:45 ಬಿಟ್ಟರು, 8ಕ್ಕೆ ಬಿಟ್ಟರು.
ಅವ್ರು ಬಿಟ್ಟಾಗ ಹೋಗ್ಬೇಕು, ಶಾಸ್ತ್ರ ಮುಗಿದಬೇಕು. ನಡುವೆದ್ದು ಹಾದಿವಂದ್ರೆ ಶಿಕ್ಷಾ, ಅದು ಮುಖ್ಯ ಇಲ್ಲ. ನಮ್ಮ ಕಾಲೇಜ್ ಇದು ಮುಖ್ಯ ಅನ್ನೋ. ಆದರೂ ಓಡ್ತಾ ಓಡ್ತಾ ಹೋಗೋರು ನಮ್ಮ ಸಲುವಾಗಿ ಸ್ವಲ್ಪ ಅವರು ಒಂದು 5-10 ನಿಮಿಷ ತಡಿತಿದ್ರು. ಹೋಗಿದ್ದು 11 ಗಂಟೆಗೆಲ್ಲ ಮುಗಿಸ್ಕೊಂಡು ಆಶ್ರಮಕ್ಕೆ ಬಂದು ಕಜ್ಜಾಯ ಬುಟ್ಟಿ ತೊಗೊಂಡು ಮತ್ತೆ 2 ಕಿಲೋಮೀಟ್ರ್ ಓಡ ಹೋಗು. ಕಜ್ಜಾಯ ಎಲ್ಲ ಮಾಡಿಕೊಂಡು ಮತ್ತೆ ಬಂದು 1 ಗಂಟೆಗೆ ನಾವು ಪ್ರಾರ್ಥನೆಗೆ ಹಾಜರಾಗಬೇಕು. ಮಧ್ಯಾಹ್ನದ ಸ್ತೋತ್ರಕ್ಕೆ ಬಂದವರು ಎಲ್ಲರಿಗೂ ನಾವೆಲ್ಲ ಪ್ರಸಾದ ಮಾಡಿಸಿ, ನಾವೇನು ಹಿಂದೆ ಊಟಕ್ಕೆ ನಡೀತಿದ್ವಲ್ಲ, ಊಟಕ್ಕೆ ಎಲ್ಲರಿಗೂ ಹರಿದು ಹಂಚಿ ನೀಡಿದ ಮೇಲೆ ನಾವು ಊಟ ಮಾಡೋದು. ಉಳಿದ್ರೆ ಉಣ್ಬೇಕು. ಇದು ನಮ್ಮ ಆಶ್ರಮದಾಗ ಇದ್ದ ಪದ್ಧತಿ. ಇರಲಿಲ್ಲ ಅಂತಂದ್ರೆ ನಿಮಗೆ ಹೇಳೋದಂದ್ರೆ ಅತಿಶಯೋಕ್ತಿ ಆಗಬಹುದು. ಕಲ್ಲಂಗಡಿ ಹಣ್ಣು, ಚಿಕ್ಕು ಹಣ್ಣು ಮತ್ತು ಈ ಸೇಬು ಹಣ್ಣನ್ನು ಹೆಚ್ಚು ಕೊಡ್ತಿದ್ವಿ ಹುಡುಗಿಗೆ. ಕಲ್ಲಂಗಡಿ ಹಣ್ಣು ಹೆಚ್ಚು ಕೊಡ್ತಿದ್ವಿ, ಮ್ಯಾಗಿನ ತೆಗಿತಿದ್ವಿ, ಅದು ಆಗಿನ ತ್ವಾಟ ಉಳಿದ್ವಿ. ಅದನ್ನು ತಿನ್ನಕ್ಕೆ ಬಡಾಡ್ತಿದ್ವಿ ನಾವು. ಕೆಳಗಿನ ಹಸಿರಂದು ಕೆಂಪು ಉಳಿದಂತ ನಮ್ಮ ನಿಶಿವ ತಮ್ಮ ಕೆಂಪು ಉಳಿಬಾರ್ದು, ಹಚ್ಚಿ ಸರಿಯಾಗಿ ನಾವು ಅದು ಮತ್ತು ಕೆಳಗಿನ ಶಿಪ್ಪಿಗೆ ಬಡ್ದ ಅದನ್ನು ತಿಂದು ನಾವು ಬದುಕು. ಅಂದರೆ ಇಷ್ಟು ನಮ್ಮನ್ನು ಅವರು ತಯಾರು ಮಾಡಿದ್ರಂತ ತಿಳ್ಕೊಂಡು ನಾವು ಉಳಿದೇವು ಅಷ್ಟೇ. ಇಲ್ಲ ಅಂದ್ರೆ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ನಮ್ಮಲ್ಲಿ ಗುರುದೇವತಾ ಭಕ್ತಿ ಬೇಕು, ವರವೇದ ವಿಧಿನಿಷ್ಠೆ ಅವ್ರು ಹೇಳ್ಯಾರ. ಅವ್ರು ಹೆಂಗೆ ಹೇಳ್ತಾರೆ ಅಂತ ಕೇಳಬೇಕು. ವಿರತಿ ವೈರಾಗ್ಯವು ನಮಗೆ ಬೇಕು. ಅದನ್ನು ಬಿಟ್ಟು ನಾವು ಬೇಕಾದಲ್ಲೇ ರಾಮಕೃಷ್ಣ ಆಶ್ರಮಗಳು, ಅರವಿಂದ ಆಶ್ರಮಗಳು, ಚಿನ್ಮಯ ಮಿಷನ್ನು ಇವೆಲ್ಲ ಇದ್ವು. ಅವಾಗೂ ಇದ್ವು, ಹೋಗ್ಬೋದಾಗಿತ್ತು. ಆದರೆ ಅಲ್ಲಿ ಬೇಕಾಗಿರ್ತಕ್ಕಂಥದ್ದು ನಮಗೆ ವಿದ್ಯೆ, ಆತ್ಮವಿದ್ಯೆ ವಿನಃ ಈ ಲೌಕಿಕವಾಗಿರ್ತಕ್ಕಂಥ ಯಾವುದೇ ಆಸೆ ಆಮಿಷಗಳಲ್ಲ. ಅದಕ್ಕಾಗಿ ಬಂದವರು ಅಲ್ಲ. ಅಂತಹ ಒಂದು ಗುರು ಸಂಪ್ರದಾಯ ಅಂತಕ್ಕಂಥದ್ದು ಇದು ವೇದ ಕಾಲದಿಂದ ಬಂದಿದ್ದು. ಅದನ್ನೇ ಅನುಸರಿಸಿದ್ರು ಅಪ್ಪಗಳು. ಹಂಗೆ ಅನುಸರಿಸಿದ್ರೆ ಶಿವಾನಂದ ಅಪ್ಪಗಳು ಯಾವ ರೀತಿಯಾಗಿ ಇರ್ತಕ್ಕಂಥ ಒಂದು ಪಾಠಶಾಲೆ ಇತ್ತು ಅವ್ರದ್ದು, ಅದೇ ರೀತಿಯಾಗಿರ್ತಕ್ಕಂಥ ಶಿಕ್ಷಣವನ್ನು ಮಲ್ಲಿಕಾರ್ಜುನ ಅಪ್ಪಗಳು ಮಾಡಿದ್ರು. ಅದರ ಮುಂದೆ ಬಂದು ಅಪ್ಪಗಳದು, ಸಿದ್ದೇಶ್ವರ ಅಪ್ಪಗಳದ್ದು ಪದ್ಧತಿ ಎಲ್ಲ ಇತ್ತು. ಆದರೆ ತಂತ್ರಜ್ಞಾನ ಭಾಳ ಬೆಳೀತಲ್ಲ. ತಂತ್ರಜ್ಞಾನ ಬಹಳ ಬೆಳೆದ ನಂತರದಲ್ಲಿ ಆಯಾ ಕಾಲಕ್ಕೆ ಅನುಗುಣವಾಗಿ ತಕ್ಕಂಗೆ ಹೊಂದಿಕೊಳ್ಬೇಕಾಗ್ತದೆ. ಆದರೆ ಸಮಯ ನಿಷ್ಠೆ ಮಾತ್ರ, ಆ ಸಮಯದ ಪರಿಕಲ್ಪನೆಯನ್ನು ಇಟ್ಟುಕೊಂಡು ಅವರು ಯಾವಾಗಲೂ ಕೂಡ ಇದ್ದಾರೆ. ಯಾರು ಹೆಂಗೆ ಬದುಕಿದ್ರು ಸಹಿತ ತಾವು ತಮ್ಮಂಗೆ ಬದುಕಿದ್ರು ಅವರು ಸಿದ್ದೇಶ್ವರ. ಅದಕ್ಕೆ ಹೇಳುವಂಥ ತಾತ್ಪರ್ಯ ಇಷ್ಟೇ, ಗುರುಕುಲದಲ್ಲಿ ಇದ್ದಾಗ ಈ ರೀತಿಯಾಗಿರ್ತಕ್ಕಂತಹ 9 ತರಹದ ಲಕ್ಷಣಗಳು ಶಿಷ್ಯನಿಗೆ ಬೇಕು. ಶಮೆ, ದಮೆ, ದಯಾ, ತಿತಿಕ್ಷಾ, ಶ್ರದ್ಧಾ, ಸಮಾಧಾನ, ಭಕ್ತಿ ಅನ್ನುವಂಥ ಅವು 6. ಇಲ್ಲಿ ಗುರುದೇವತಾ ಭಕ್ತಿ, ವರವೇದ ವಿಧಿನಿಷ್ಠೆ, ಆಮೇಲೆ ವಿರಕ್ತಿ, ಈ ರೀತಿಯಾಗಿರ್ತಕ್ಕಂಥ 9 ತರಹದ ವಿಶೇಷವಾಗಿರ್ತಕ್ಕಂಥ ಲಕ್ಷಣಗಳು. ಅಲ್ಲಿ 8 ಲಕ್ಷಣಗಳನ್ನು ಹೇಳಿದರು ಗುರುವಿಗೆ. ಗೊತ್ತಾದಲ್ಲಿ ನಿಮಗೆ? ಕರುಣೆ, ಸತ್ಕಲೆ, ಶಾಸ್ತ್ರ ಪರಿಣತೆ, ನಿರಾಸೆ, ಸೌಂದರ್ಯತೆ, ಸುಮುಖತ್ವ, ಸುಗುಣ, ಸುಜ್ಞಾನಗಳು ಇರಲು. ಇವು 8 ಇದ್ದು ಅಂದ್ರೆ ಅವ ಸೇವಾ ಮಾಡಿಸ್ಕೊಳ್ಳಿಕ್ಕೆ ಅಥವಾ ಗುರುತ್ವಕ್ಕೆ ಅರ್ಹನಾಗಿರ್ತಕ್ಕಂಥ ವ್ಯಕ್ತಿ ಅಂತ ಅಲ್ಲಿ ಹೇಳಿದರು. ಇಲ್ಲಿ ಶಿಷ್ಯಾಗ ಒಂದು ಹೆಚ್ಚ ಹೇಳಿದರು. ಇನ್ನು ನಿಜಗುಂಡ್ರು ಇದೇ ವಿಷಯವನ್ನು ಎಷ್ಟು ವಿಚಿತ್ರವಾಗಿ ಶಿಷ್ಯಾಂದ್ರ ಲಕ್ಷಣ ಇನ್ನೂ ಏನೇನದಾವಂತ ಹೇಳ್ತಾರೆ ಅವರು. ಅದು ಪರಮಾನುಭವದೊಳಗೆ ಹೇಳ್ತಾರೆ. ಭಾಳ ವಿಶಿಷ್ಟವಾಗಿರ್ತಕ್ಕಂಥ ಲಕ್ಷಣಗಳನ್ನು ಹೇಳ್ಕೊಂಡು ಬರ್ತಾರೆ. ಮೈತ್ರಾದೇವಿ ಕೇಳ್ತಾಳೆ ಶಿಷ್ಯನ ಲಕ್ಷಣಗಳು ಏನಂತ ಕೇಳ್ತಾರೆ. ಆಗ ಅವರು ಹೇಳ್ತಕ್ಕಂಥದ್ದು, ಅವರು ಹೇಳೋದು ಗುರುಭಕ್ತಿ ಮೊದಲೇ. ನಿರಹಂ, ಎಲ್ಲಿಯವರೆಗೆ ಗುರುವಿನ ಆಶ್ರಯವನ್ನು ಮಾಡಿಕೊಂಡು ಇರ್ತಾನೋ ಅಲ್ಲಿಯವರೆಗೂ ಕೂಡ
ಯಾವಾಗಲೂ ಕೂಡ ಅಹಂಕಾರವನ್ನು ಗುರುವಿಗೆ ತೋರಿಸಬಾರದು. ಗುರು ಸಾನ್ನಿಧ್ಯದಲ್ಲಿ ಇರುವವರೆಗೂ ಕೂಡ ಅದಿರಲೇಬೇಕು. ಮತ್ತು ಅಲ್ಲೇ ಮುರಿದು ಹೋದ ಮೇಲೆ ಮುಂದೆಲ್ಲಿ ಇರ್ತದೆ, ಮುಂದೆ ಬರ್ಲಿಕ್ಕೆ ಸಾಧ್ಯವಿಲ್ಲ. ನಿರಹಮ್ಮು ನಿರಪೇಕ್ಷೆ ಆಗಲೇ ಹೇಳಿದ ನಿಮಗೆ, ಕಲ್ಲಂಗಡಿ ಹಣ್ಣಿನ ಸೊಟ್ಟಿ ಅಪೇಕ್ಷೆ ಯಾವುದು ಇಟ್ಕೊಳ್ಳೋಲ್ಲ ಹೇಳ್ತಿದ್ದರು ಅವರು. ಭಿಕ್ಷದ ಅನ್ನ ಮೋಕ್ಷಕ್ಕೆ ಸಾಧನ. ಭಿಕ್ಷಾ ಮಾಡ್ಕೊಂಡು ಬಂದು ಊಟ ಮಾಡ್ತೇವಲ್ಲ, ಅದು ಮೋಕ್ಷಕ್ಕೆ ಸಾಧನ. ಆದರೆ ಕುಕ್ಷಿಗೆ ತಿರಿದುಂಡರೆ ನರಕ ತಪ್ಪದು. ನೀವು ಹೊಟ್ಟೆಪಾಡಿಗಾಗಿ ಸನ್ಯಾಸತ್ವವನ್ನು ಸ್ವೀಕಾರ ಮಾಡಿಕೊಂಡು ತಿರ್ಕೊಂಡು ಬಂದು ಊಟ ಮಾಡಿದರೆ ನರಕನೇ ವಿನಃ ನಿಮಗೆ ಸದ್ಗತಿ ಇಲ್ಲ. ಭಿಕ್ಷದ ಅನ್ನ ಮೋಕ್ಷಕ್ಕೆ ಸಾಧನ, ಕುಕ್ಷಿಗೆ ತಿರಿದುಂಡರೆ ನರಕ ತಪ್ಪದು. ಇಷ್ಟೆಲ್ಲ ಭಯವನ್ನು ನಮಗೆ ಉಂಟು ಮಾಡಿದಾಗ ಅದು ಹೆಂಗೆ ಸಾಧ್ಯ? ಅದಕ್ಕೆ ಇಲ್ಲಿ ನಿರಪೇಕ್ಷೆ ಅಂದರೆ ಏನು ಅಂದರೆ, ಯಾವುದೇ ಅಪೇಕ್ಷೆ ಅಂತಕ್ಕಂಥದ್ದು ನಮಗಿರಬಾರ್ದು. ಅಪೇಕ್ಷೆ ಇಟ್ಟುಕೊಂಡು ನಮಗೆ ಇವತ್ತು ಇದನ್ನು ಮಾಡಿಕೊಡ್ಬೇಕು, ನಮಗಿದು ಇವತ್ತು ಇದನ್ನು ಮಾಡಿಕೊಡ್ಬೇಕು. ಕಜ್ಜಾಯದಲ್ಲಿ ಏನು ಬಂದಿರ್ತದೆ ಅದನ್ನು ಪ್ರಸಾದ ಮಾಡೋದು. ಆದರೆ ಮೊದಲ ಹೋಗಿ ಆರ್ಡರ್ ಕೊಡುವಂಗಿಲ್ಲ ಮನೆಗೆ. ಇವತ್ತು ನಮಗೆ ಖಾಂದಾ ಬಜಿ ಬೇಕು, ಇವತ್ತು ಪುರಿ ಬಾಸುಂದಿ ಬೇಕು, ಕೀರು ಚಪಾತಿ ಬೇಕು. ಹಂಗ ತಮ್ಮಗಳ ನಮ್ಮಲ್ಲಿ ನಿಮ್ಗೆ ಅವಕಾಶ ಇಲ್ಲ. ಇವು ಹೋಟೆಲಲ್ಲಪ್ಪ ಇದು ಅನ್ನೋರು. ಇದು ಚಹಾದ ಅಂಗಡಿ ಅಲ್ಲ. ಬೆಳಗ್ಗೆ ಹೊಕ್ಕಿದ್ದು ನಾವು ಬೆಳಗಿನ ಸಮಯದೊಳಗೆ ಪ್ರವಚನಕ್ಕೆ ಶಿವಾನುಭವ ಮಂಟಪ, ಹಿಂಗ ಮಂಟಪ ಹೋಗ್ತಿದ್ವಿ. ಹೋದ ಕೂಡಲೇ ಅಲ್ಲಿ ಉಡುಪಿ ಹೋಟೆಲ್ 3-4 ಹೋಟೆಲು. ಅವಾಗಿನ ಹೋಟೆಲ್ದೊಳಗೆ ರೇಡಿಯೋ ಹಚ್ತಿದ್ರು ಮತ್ತು ಇವು ಟೇಪ್ ರೆಕಾರ್ಡ್ ಹಚ್ತಿದ್ರು. ಎದ್ದೇಳು ಮಂಜುನಾಥ. ಅವಾಗ ಅಪಗಳನ್ನು ಎದ್ದೇಳು ಮಂಜುನಾಥ, ಚಹಾ ಉಪ್ಪಿಟ್ಟು ತಯಾರಾಗಿ ಹೋದು. ಇದು ನಮ್ಮದು ಚಹಾದ ಅಂಗಡಿಯಲ್ಲಿ ತಮ್ಮ. ಅಲ್ಲಿ ಹೋಗೋರು ಬೇರೆ, ಇಲ್ಲಿ ನಮ್ದು ನೀವು ಬಂದಿರಲ್ಲ, ನಿಮ್ದು ಬೇರೆ. ನಿರಪೇಕ್ಷೆ. ಯಾರ್ಯಾರು ಎಂದೆಂದೂ ಕೂಡ ನಮ್ಮ ಆಶ್ರಮದವರು ಇನ್ನೂವರೆಗೂ ಕೂಡ ಹೋಟೆಲಿನೊಳಗೆ ಹೋಗಿ ತಿಂತಾರಂದ್ರೆ ಸಾಧ್ಯ ಇಲ್ಲ. ಅಷ್ಟು ಅವಾಗಿನಿಂದಲೂ ಬಂದೋಬಸ್ತು. ನಮ್ಮ ಆಶ್ರಮದಲ್ಲಿ ಚಹಾ ಕುಡಿ ಪದ್ಧತಿ ಇಲ್ಲ ಅಷ್ಟು. ಮತ್ತು ನಮಗೆ ಇನ್ನೂ ಯಾಕೆ ಶುಗರ್ ಆಗಿಲ್ಲ ಅಂದ್ರೆ ಪುಟ್ಟ ಚಹಾ ಕುಡಿಲಿಲ್ಲ. ಮತ್ತು ಹಂಗೆ ನಾವು ಕುಡ್ಕೊತ ಹೋಗಿದ್ವಿ ಅಂತಂದ್ರೆ ಒಂದು ಶಿವಾಹಣ್ಣ ಅಷ್ಟು ಬಂದೋಬಸ್ತು. ನಿರಪೇಕ್ಷೆ, ಸೈರಣೆ, ಇದು ಬಹಳ. ಸ್ತುತಿನಿಂದೆಗಳು ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರು ಸೈರಣೆ. ಲೋಕದಲ್ಲಿ ಹುಟ್ಟಿ ಬಂದಿದ್ದ ಬಳಿಕ ಸ್ತುತಿನಿಂದೆಗಳು ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರು ಅಂತ ತಿಳ್ಕೊಂಡು ಅಕ್ಕಮಾದೇವಿ ಹೇಳ್ತಾಳೆ. ಆ ಸೈರಣೆ ಇದು. ಲೋಕದಲ್ಲಿ ನಮ್ಗೆ ಯಾರು ಏನಂತಾರೋ ನಮಗೆ ಹೇಳಕ್ಕೆ ಬರೋದಿಲ್ಲ, ಅನಿವಾರ್ಯ. ಆ ನಂತರ ನಿನ್ನ ಶರೀರಕ್ಕೆ ರೋಗಾದಿಗಳು ಬಂದರೂ ಸಹಿತ ಅದಕ್ಕೂ ನಿನಗೆ ಸೈರಣೆ ಇರಬೇಕು. ಅದಕ್ಕೆ ಉದಾಹರಣೆ ದೊಡ್ಡಪ್ಪಗಳು ಉದಾಹರಣೆ, ಮಲ್ಲಿಕಾರ್ಜುನಪ್ಪಗಳು, ಸಿದ್ದೇಶ್ವರಪ್ಪಗಳು ಉದಾಹರಣೆ. 18 ತಿಂಗಳ ಪರಾಧೀನತೆ ಸಂಪೂರ್ಣ ಮಲ್ಲಿಕಾರ್ಜುನಪ್ಪಗಳು ಪ್ಯಾರಾಲಿಸಿಸ್ ಆಗಿ. ಸೈರಣೆ ಭೋಗ, ಪ್ರಾರಬ್ಧ ಭೋಗ ನಾವು. ಆದರೆ ಅಷ್ಟೆಲ್ಲ ಸ್ಟ್ರೋಕ್ ಆಗಿ ಬ್ರೇನ್ ಹೆಮರೇಜ್ ಆಗಿದ್ದರೂ ಕೂಡ ಎಷ್ಟು ಪ್ರಜ್ಞಾ ಅಂತಂತಂದರೆ ಸಾಯಂಕಾಲ 6 ಗಂಟೆ ಆದ ಕೂಡಲೇ ಶಾಸ್ತ್ರ ಏನೋ ಚಾಲೂ ಮಾಡಿರ್ಲಿಕ್ಕಂತಂದ್ರೆ ಶಾಸ್ತ್ರ ಹೇಳಿ ಬಾಯಿ ಅಂತಿರಲಿಲ್ಲ. ಶಾಸ್ತ್ರ ನಾವು ಹಣ್ಣಗಳು ಮಾಡಿ ಹೇಳೋರು ಶಾಸ್ತ್ರ. ಯಾರಾದರೂ ಬಂದರು ಅಂತಂತಂದ್ರೆ
ಈ ಕೈ ಹೇಳ್ತಿದ್ದಿಲ್ಲ, ಎಡಗೈಲಿ ತಗೊಂಡು ಸಾಧ ಮಾಡಿಸ್ತಾರೆ ಅವರು. ಸೈರಣೆ ಅಷ್ಟೆಲ್ಲ ಇದ್ದರೂ ಸಹಿತ, ಶರೀರಕ್ಕೆ ಅಷ್ಟೆಲ್ಲ ಏನೋ ಹಾಕಿದ್ರೂ ಸಹಿತ ಸಹನ ಮಾಡ್ಕೊಂಡು ಸಿದ್ದೇಶ್ವರ ಅಪ್ಪಗಳು 2 ತಿಂಗಳಿಗಟ್ಟಲೆ ಆಹಾರ ಇರದೇ ಇದ್ದರೂ ಸಹಿತ ಬಂದವರಿಗೆಲ್ಲರಿಗೂ ನಕ್ಕೋಂತ ಆರಾಮದಿರಿ ಆರಾಮದಿರಿ. ಕ್ಯಾನ್ಸರ್ ರೋಗದಿಂದ ಬಳಲ್ತಾರೆ, ಒಳಗೆ ನೋವು ಐತಿ, ಆದರೂ ಸಹಿತ ಹೊರಗೆ ನಕ್ಕೋಂತ ಬಂದವರೆಲ್ಲರೂ ಅಗದಿ ಗಂಭೀರರಾಗಿ ಬರೋರೆಲ್ಲರೂ. ಯಾರು ಕಣ್ಣೀರ ಸುರಿಸೋರು, ಏನಾಗೈತೆ ರೀ ಆರಾಮದಿರಿಲ್ಲೋ, ಅವ್ರಿಗೆ ನಗಿಸೇ ಕಳಿಸೋದು. ಮನಸ್ಸಿನೊಳಗೆ ಎಳ್ಳಷ್ಟು ಖಿನ್ನತೆ ಇಲ್ಲ, ಅದು ಜ್ಞಾನಿ ಲಕ್ಷಣ. ಅದಕ್ಕೆ ಇಲ್ಲಿ ಶಿಷ್ಯನಾಗಿರ್ತಕ್ಕಂಥವನು ಸಹಿತ ಇವೆಲ್ಲ ಅವರಿಗೆ ಲಕ್ಷಣಗಳನ್ನು ಹೇಳ್ತಾರೆ. ನಿರಪೇಕ್ಷೆ, ಸೈರಣೆ, ಕರಣಾನುಕೂಲತೆ. ಕರಣಾನುಕೂಲತೆ ಅಂತಂದರೆ ಕರಣಗಳು, ನಮ್ಮ ಪಂಚೇಂದ್ರಿಯಗಳು, ಅವುಗಳನ್ನು ನಮ್ಮ ಸಾಧನೆಗೆ ಅನುಕೂಲಕರವನ್ನಾಗಿ ಮಾಡಿಕೊಳ್ಳಬೇಕಾಗಿತ್ತು ಅಂದರೆ ದಮೆ, ಬಹಿರಂಗದ ಇಂದ್ರಿಯಗಳು ನಿಯಂತ್ರಣ, ಇವುಗಳನ್ನು ಮಾಡಿಕೊಳ್ಬೇಕು. ಕರಣಾನುಕೂಲತೆ, ನಮ್ಮ ಕರಣಗಳು, ನಮ್ಮ ಇಂದ್ರಿಯಗಳು ನನ್ನ ಸಾಧನೆಗೆ ಅನುಕೂಲವಾಗಬೇಕು. ಇದಕ್ಕೆ ಕರಣಾನುಕೂಲತೆ ಅಂತ ಕರೀತಾರೆ. ಇನ್ನು ಪರಿಣಾಮ, ಪರಿಣಾಮ ಅಂದರೆ ಏನಂದರೆ ದೇವರು ನಾ ಮಾಡುವ ಸಾಧನೆಯ ಕಾಲದಲ್ಲಿ ಎಷ್ಟು ಕೊಟ್ಟಿರ್ತಾನೆ ಅಷ್ಟರಲ್ಲೇ ತೃಪ್ತಿ ಪಡೋರು. ಯದೃಚ್ಛಾಲಾಭ ಸಂತುಷ್ಟ, ಎಷ್ಟು ಅದ ಅಷ್ಟರಲ್ಲೇ ಸಂತೃಪ್ತಿ ಪಡಬೇಕು. ಒಬ್ಬರು ಸಾಧಕರು ನಮ್ಮಲ್ಲಿ ಕೇಳಿದರು, ತಪ್ಪ ಮತ್ತು ಅವ್ರಿಗೆಲ್ಲ ಬಟ್ಟೆ ಕೊಟ್ಟರೆ ನನಗೂ ಕೊಡ್ರಿ ಅಂತ. ಎಷ್ಟು ವಿಚಿತ್ರ ಅಂದ್ರೆ ಅಪ್ಪಗಳು ಈ ಬಟ್ಟೆ ಗಟ್ಟಿದಾವ, ಅವರಿಗೆ ಹರಿದವ್ರಿಗೆ ಕೊಟ್ಟಾರ ಅವರು. ಮತ್ತು ನಾವು ಬಟ್ಟೆ ಒಕ್ಕೋಬೇಕಾತಂತಂದ್ರೆ ಅವ ಪಾಶ ಹೇಗೆ ಸಾಮಾನಿದ್ದವಲ್ಲ, ಒಂದೊಂದು ಗೆರಿವು ಖರ್ಚು, ಒಂದು ಖರ್ಚು ಸಾಮಾನ ಕೊಡೋರು. ಅದು ಒಂದು ತಿಂಗಳ ನಾವು ಹಚ್ಬೇಕು. ಹೆಂಗೆ ಸ್ವಚ್ಛ ಆಗೋದು ಹೆಂಗೆ, ಎಷ್ಟು ಸಲ ಒಕ್ಕೋಬೇಕು. ಇದರ ಅರ್ಥ ಏನು, ಬಟ್ಟೆಗಳು ಹೊಲಸ್ತಾರ ನೋಡ್ಕೋಬೇಕು ಮೊದಲನೇದು. ಇನ್ನು ಎರಡನೇದು ಹೊಲಸಾಗಿದ್ದು ಅಂದರೆ ವಾರಕ್ಕೊಮ್ಮೆ 15 ದಿವಸಕ್ಕೊಮ್ಮೆ ನಾವು ಒಕ್ಕೋಬೇಕಲ್ಲ. ದಿವಸ ಅಂತೂ ನೀರು ಹಾಕಬೇಕು, ದಿವಸ ಸೋಪ್ ಹಚ್ಚುವಂಗಿಲ್ಲ, ವಾರದಾಗ ಒಂದು ಸಲ. 4 ಬಟ್ಟೆ ಇದ್ವು ಅಂದ್ರೆ ಮೊದಲನೇ ಬಟ್ಟೆ ತೋರಿಸಿ ತಾಗ ಹಾಸೋದು, ಅದ್ರ ಮೇಲೆ 2ನೇದ್ದು, ಅದ್ರ ಮೇಲೆ 3ನೇದ್ದು, ಆಮೇಲೆ 4ನೇದ್ದು. 4ನೇದನ್ನ ಹಚ್ತಿರ್ತವಲ್ಲ ಅದ್ರ ಸಾಬಣಿ ಕಾಳು ಹೋಗ್ಬೇಕತ್ರ. ಅದು ಹೆಂಗೈತ್ರಿ ಗುರುಕುಲ, ನಾ ಅನುಭವಗಳನ್ನ ಹಾಕತ್ತೀನಿ. ಈ ರೀತಿ ಆಗಿರುತ್ತೆ. ಅವಾಗ ಅದು ಯಾರು ಅಂತಂದ್ರೆ ಇಲ್ಲಿ ಈರಾಣ ಸ್ವಾಮಿಗಳು ಶಾಸ್ತ್ರವಾಗಿ ಬಂದಿದ್ರಲ್ಲ, ನೀವು ಟೈಮ್ ನೋಡಿದ ಕೂಡಲೇ ಅವರಿಗೆ ಬಟ್ಟೆ ಯಾರಿಗೋ ಕೊಟ್ಟದ್ದು. ಅದು ಮೊದಲನೇ ಶಿಷ್ಯ, ಅವರ ಸೇವಾಕ ಅಡಮುಟ್ಟ, ನನಗೂ ಬಟ್ಟೆ ಹರಿದಾವಂತ. ದಾಂಡೇಲಿಂದ ಇವು ಪುಸ್ತಕ ಪ್ರಿಂಟ್ ಮಾಡೋಕೆ ಪೇಪರ್ ಮಿಲ್ಲಿಂದ ಪೇಪರ್ ಬಂದಿದ್ದು, ನಾವು ಇವು ಕಾಂಪೋಸ್ ನಾವು ಮಾಡಿವೆಲ್ಲ, ಮಳೆ ಹೊಂದಿಸೋದು. ಅದು ಹೇಳ್ತೇನೆ ನಿಮಗೆ, ಅದೊಂದು ದೊಡ್ಡದ. ಅವು ಪೇಪರ್ ಮೇಲೆ ಸುತ್ತಿ ಇವು ಬಂದಿದ್ದು ತಟ್ಟು, ತೆಳುವಂತ ತಟ್ಟು. ಯಾವ ತಟ್ಟು ಎಲ್ಲಿಟ್ರಿ ಮೊನ್ನೆ ಹುಡುಗ ಅಂತ ಕೇಳೋದು. ಅದಾವ ಪಿಲ್ಲೆ ಕೊಟ್ರ ಅವ ತಟ್ಟು ಸುತ್ಕೋಬೇಕ. ಅವ ಅಂದ್ರೆ ಉದ್ದೇಶ ಏನಂತಂದ್ರೆ ಸುತ್ಕೋಬೇಕು ಒಂದು, ಇಲ್ಲ ಅಂದ್ರೆ ಅವೇನು ಅದಾವಲ್ಲ ಅವತರನ್ನು ಜಪಾನ ಮಾಡ್ಕೊಂಡು ಕಾಮಗೆ ಸುಮ್ಮನೆ ಇರಬೇಕು. ಭಾಳ ಏನು ಅದಕ್ಕೆ ಪರಿಣಾಮ ಅನ್ನೋದು ಏನು ಐತಿ ಅಷ್ಟಲ್ಲೇ. ಅಲ್ಲಿ ಹೆಚ್ಚಿಗೇನು
ಏನೇನು ಕಾಲೇಜಿಗೆ ಹೋಗೋವರೆಗೂ ಎಲ್ಲ ನಮ್ಮ ಕತ್ತಿಗಳು ನಮ್ಮಂತೆ ಮಸ್ಕಲ್ಲು ಒಂದು ಕತ್ತಿ ನಾವು ಮಸ್ಕೊಳ್ಳೋದು, ಎಷ್ಟು ಸಾಧ್ಯಕ್ಕೆ ನಾವು ಮಾಡ್ಕೊಳ್ಳೋದು. ಅಕಸ್ಮಾತ್ ಒಬ್ರು ಯಾರು ಇದ್ದರು ಅಂತಂದ್ರೆ ಅವರು ನಾವು ಮಾಡೋದು, ಅವರು ನಮಗೆ ಮಾಡೋದು. ಇಲ್ಲಿದ್ದು ಹಿಡ್ಕೊಂಡು ಹೇಳ್ತೇನೆ ನಿಮಗೆಲ್ಲ. ಪರಿಣಾಮ ಸೂರಸ, ಉಪವಾಸ ಇದ್ದರೂ ಸಹಿತ ಯಾರಾದರೂ ಬಂದರೂ ಸಹಿತ ನಕ್ಕೊಂತಲೇ ಇರಬೇಕು ಅವ್ರ ಜೊತೆಗೆ. ಇದಕ್ಕೆ ಸೂರಸ ಅಂತ. ನಿಜಗೊಂಡು ನೋಡ್ರಿ ಹಂಗೆ. ಸುಸ್ಥಿರ ಬುದ್ಧಿ, ವಿಚಲಿತ ಬುದ್ಧಿ ಇರಬಾರ್ದು. ಹಿಂಗಾತಲ್ಲ, ನಾವು ಮನೆ ಬಿಟ್ಟು ಯಾಕಾರ ಬಂದ್ವಿ, ಮನ್ಯಾಗ ಬೇಕಾದಿತ್ತು, ಬೇಕಾದೆಲ್ಲ ಉಣ್ಣಾಕಿತ್ತು, ತಿನ್ನಾಕಿತ್ತು, ಉಟ್ಕೊಳ್ಳಾಕಿತ್ತು, ಕೈಯಾಗ ವಾಚು, ಕರಾಪು, ಇವು ಕರಾಪ್ ಅಂತಿದ್ರಲ್ಲ ಮೊದಲು ಕಟಿಂಗ್, ಹಿಂಗೆಲ್ಲ ಆರಾಮರಾಗಿ ಬರ್ತಿತ್ತು. ಮನೆಯಾಗೆಲ್ಲ ಅವರು ಬ್ಯಾಡ ಅಂದ್ರಿ, ಬಂದ್ವಿ ನಾವಿಲ್ಲಿ. ಹಿಂಗೆ ಬಂತು ಹೇಳ. ಮದುವೆ ಮಾಡ್ಕೊಂಡ್ಮೇಲೆ ಅದು ಹೆಂಗರೇ ಯಾಕೆ ಒಂದು ಇದ್ದದ್ರೊಳಗೆ ಸಂತೋಷ ಪಡೋದು. ಏನು ಕಣ್ಣಿಂದ ನೀನು ಮಾಡಿಕೊಂಡು ಅಂದ್ರೆ ಹೋತಲ್ಲ, ಇಷ್ಟು ಸೂಕ್ಷ್ಮ ಹಂಗೆ ಬಂತು ಶಬ್ದ ಅಂತ. ಸದೃಢವಾಗಿರ್ತಕ್ಕಂಥ ಶರೀರ ಸಂಪತ್ತು ಹೊಂದಿಕೊಂಡಿರ್ತಕ್ಕಂತಹ ಗಂಡ ಇರುವಾಗ ಅದೇ ದೊಡ್ಡ ಚಿನ್ನ, ಅದೇ ಬಂಗಾರ. ಹಾಗೆ ಸದ್ಗುರುನಾಥ ಬಲಿಷ್ಠವಾಗಿರ್ತಕ್ಕಂಥ ಸದ್ಗುರು ಇದ್ದಾಗ ಅದು ಮುಂದೆ ಅದೇನು ಆಶೀರ್ವಾದ ಆಗುತ್ತೋ ಆಗ್ತದೆ. ಎನ್ನ ದೇವ ಗುರುಲಿಂಗ ದೇವರು ಎನ್ನ ಮಸ್ತಕದ ಮೇಲೆ ತಮ್ಮ ಹಸ್ತವನ್ನು ಇರಿಸಿದಾಗಲೇ ಎನ್ನ ಭವಂ ನಾಸ್ತಿ ಆಯಿತು. ಅಕ್ಕ ಮಹಾದೇವ, ನನ್ನ ಭವವೇ ನಾಶ ಆಗೋಯ್ತು. ಸುಸ್ಥಿರ ಬುದ್ಧಿ, ಸದ್ಗುಣವಿರಲು, ಮತ್ತೆಂಥವು ಒಳ್ಳೆಯ ಗುಣಗಳು ಇಷ್ಟಿತ್ತು ಅಂದರೆ ಅವನಿಗೆ ವರಶಿಷ್ಯನೆನಿಸುವನು ಲಲಿತಾಂಗಿ. ಮೈತ್ರೇಯಿ ಅವನಿಗೆ ಶ್ರೇಷ್ಠವಾಗಿರ್ತಕ್ಕಂಥ ಶಿಷ್ಯ ಅಂತ ಕರೀತಾರೆ. ವರಶಿಷ್ಯ ಅಂತ, ವರಶಿಷ್ಯ ಅಂದರೆ ಶ್ರೇಷ್ಠವಾಗಿರ್ತಕ್ಕಂಥ ಸದ್ಗುಣಾಭರಣ ಭೂಷಿತರಾಗಿರ್ತಕ್ಕಂಥ ಶಿಷ್ಯ, ಶಿಷ್ಯನ ಲಕ್ಷಣ. ನಿಜಗೊಂಡ್ರು ಪರಮಾನುಭವ ಶಿಷ್ಯನ ಲಕ್ಷಣ ಹಾಕುತ್ತಾರೆ. ಒಂದು ಕಡೆಗೆ ಅವರು ಅಲ್ಲೇ 9 ಲಕ್ಷಣಗಳನ್ನು ಹೇಳಿ ಅವರೇ ನಿಜಗೊಂಡ್ರು. ಇಲ್ಲಿ ಪರಮಾನುಭವದ ಹೇಳೋ ಹೊತ್ತಿನೊಳಗೆ ಶಿಷ್ಯನಾಗಿರ್ತಕ್ಕಂಥವನಲ್ಲಿ ಎಷ್ಟು ತಾಕತ್ತು ಇರಬೇಕಂತಂದ್ರೆ ಗುರುವಿಗೆ ಅಷ್ಟದಾವು. ಅದಕ್ಕಿಂತಲೂ ಹೆಚ್ಚಿನಾಗಿರ್ತಕ್ಕಂಥದ್ದು ಸೈರಣೆ, ಪರಿಣಾಮ, ಸೂರಸ, ಸದ್ಬುದ್ಧಿ, ಸುಬುದ್ಧಿ, ಇಷ್ಟು ಲಕ್ಷಣ. ಇನ್ನೂ ಶಿಷ್ಯನ ಲಕ್ಷಣಗಳು ಭಾಳ ಅದಾವೆ, ಹೇಳ್ತಾರೆ. ನಾಳೆ ನೋಡಿ. ಜೈ ಮಂಗಲಂ, ಜೈ ನಮಃ ಪಾರ್ವತಿ ಪತೆ ಶಿವ ಹರ ಹರ ಮಹಾದೇವ.